ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಾನ್ಯ ಸಚಿವರು ಬರ್ತಾ ಇದ್ದಾರೆ. ನಾವು ಗೌರವಯುತವಾಗಿ ನಮ್ಮ ಜಿಲ್ಲೆಯವರು ಅವರಿಗೆ ಮನವಿ ಮಾಡ್ತಾರೆ. ಒಂದು ಯಾರೂ ಕೂಡ ಆವೇಶಕ್ಕೆ ಒಳಗಾಗಬೇಡಿ. ಇದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ. ಬಹಳ ತಾಳ್ಮೆಯಿಂದ ಮಾನ್ಯ ಸಚಿವರುಗಳಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ. ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಅವರಿಗೆ ಏನು ಕೊಡ್ತೀವಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತ ಗೊತ್ತಿತ್ತು. ನಮಗೆ ಒಂದೇ CPTಗೆ ವಿಲೀನವನ್ನು ಮಾಡಬೇಕು. ನಾಳೆ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಒಂದೇ ವಿಷಯ ಇಟ್ಕೊಂಡಿದ್ದೀವಿ. ನಿರ್ಣಾಯಕವಾಗಿರ್ತಕ್ಕಂಥ ಹೋರಾಟಕ್ಕೆ ಕರೆಯನ್ನು ಕೊಡಲೇಬೇಕು ಅಂತ ಹೇಳಿ ನಿರ್ಣಾಯಕವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಬೇಕು, ಇಲ್ಲ ಹೋರಾಟವನ್ನು ಮಾಡಬೇಕು. ಒಂದೇ ವಿಷಯವನ್ನು ಹಾಗಾಗಿ ದಯಮಾಡಿ ಮಾನ್ಯ ಸಚಿವರು ಬಂದಾಗ ನಮ್ಮ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಾವೆಲ್ಲರೂ ಸೇರಿ ಎಲ್ಲರೂ ಕೂಡ ಮನವಿಯನ್ನು ಕೊಡೋಣ. ಅವರಲ್ಲಿ ನಮ್ಮ ಮನವಿಯನ್ನು ಮಾಡ್ಕೊಳ್ಳೋಣ. ನಿರಂತರವಾಗಿ ನಾವು ಅವರ ಒಂದು ಗಮನವನ್ನು ಸೆಳೆಯುವ ಮೂಲಕ ನಮ್ಮ ಏನು PhD ಶಿಕ್ಷಕರಿದ್ದಾರೆ CPT ಆಗಿ ವಿಲೀನಗೊಳಿಸತಕ್ಕಂಥ ಕೆಲಸವನ್ನು ಮಾನ್ಯ ಸಚಿವರ ಮೂಲಕ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಸಾವಧಾನವಾಗಿ ವರ್ತಿಸಬೇಕು ಅಂತೇಳಿ ಎಲ್ಲರೂ ಕೂಡ ವಿನಂತಿ ಮಾಡ್ತೀವಿ. ನಮಸ್ತೆ ಎಲ್ರಿಗೂ. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರೂ. ಸೊ ಇದು ಬಂದ್ಬಿಟ್ಟು ನಮ್ಮನ್ನ 2016ರಿಂದ GPT ಅಂತ ಏನ್ ನೇಮಕ ಮಾಡಿದಾರಲ್ಲ, ಸೊ ಅಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗಿರೋದು. ಅವರ ಹೊಸ ನೇಮ C&R ಪ್ರಕಾರ ಅವ್ರದ್ದು ಅನ್ವಯ ಆಗುತ್ತೆ. ಆದ್ರೆ ನಾವು 2016ಕ್ಕಿಂತ ಮುಂಚೆ ನೇಮಕ ಆದವರು MA B.Ed ಕ್ವಾಲಿಫೈಡ್, MPhil, PhD ಎಲ್ಲರೂ ಇದೀವಿ. ಸೊ ಅದು ನಮ್ಮನ್ನ 1 to 5th ಹಿಂಬಡ್ತಿ ಅಂತ ಹೇಳಿ ಮಾಡಿದ್ರು. ಯಾವ ಇಲಾಖೆಯಲ್ಲೂ ಇಲ್ಲದ್ದು ನಮಗೆ ಆಗ್ತಾ ಇದೆ. ಆತ್ಮಗೌರವ ಬೆಲೆ ಇದೆ. ಇವತ್ತಿಗೂ ಕೂಡ 8ನೇ ಕ್ಲಾಸ್ ವರೆಗೂ ಪಾಠ ಮಾಡ್ತಾ ಇದೀವಿ. GPTಗಳು ಕೂಡ ಟ್ರೈನಿಂಗ್ ಅಲ್ಲಿ ನಿನ್ನೆ ನಡೆದಂತ ಸಮಾಲೋಚನೆಗಳ ತನಕನೂ ಕೊಡ್ತಾ ಇರೋರು ನಾವೇನೇ ಟ್ರೈನಿಂಗ್ಗಳನ್ನ. ಆದ್ರೆ ಒಂದು ಸ್ಥಾನಮಾನ, ಆತ್ಮಗೌರವ ಅಂತ ಬಂದ್ರೆ ನಮ್ಮ ಕೇಡ್ರನ್ನ ಪಾಸ್ ಆಗಿ ಹೋಗ್ಬೇಕಕ್ಕ ನೀವು ಅಂತ ಹೇಳ್ತಾರೆ. ನಮ್ಮ ಜೊತೆಯಲ್ಲಿ ನಮಗಿಂತ ಚಿಕ್ಕವರಿರೋರು, ನಮ್ಮಿಂದ ಪಾಠ ಕಲ್ತಂತವ್ರು, ಅಥವಾ ನಾವು ಟ್ರೈನಿಂಗ್ ನಮ್ಮಿಂದ ಟ್ರೈನಿಂಗ್ ತಗೊಂತಾ ಇರೋರು. ನಮಗೆ ಆ ಅಹಂ ಬೇಡ. ನಾವು ಇವತ್ತಿಗೂ ಕೂಡ ಅದೇ ತರಗತಿಯಲ್ಲಿ ಕೆಲಸ ಮಾಡ್ತೀವಿ. ಸೊ ಆದ್ರೆ ಆತ್ಮಗೌರವಕ್ಕೆ ನಾವೇ ಬೆಲೆ ಕೊಡಬೇಕಿದ್ರೆ ನಮ್ಮ ಮಕ್ಕಳಿಗೆ ನಾವೇನ್ ಕಲಿಸ್ತೀವಿ ಅನ್ನೋ ಒಂದು ಅಂತಃಕರಣದ ಜೊತೆಗೆ ಸಾಮಾಜಿಕ ನ್ಯಾಯ ಹೇಗೆ ಒದಗಿಸಕ್ ಸಾಧ್ಯ? ನಾವು ಅಪ್ಲೈ ಮಾಡ್ಕೊಂಡಿಲ್ಲ ನಮಗೆ ಅಂತಂದ್ರೆ. ಸೊ ಏನಿಲ್ಲ, ಇಲ್ಲಿ ನಮ್ಮನ್ನ 1 to 5th ಹಿಂಬಡ್ತಿ ಮಾಡಬೇಡ. ನಮ್ಮ C&R ಅಲ್ಲಿ ನಾವು ನೇಮಕಾತಿ ಆದಾಗ 2002ಗಿಂತ ಈಚೆಗೆ ನಾವೇನು ವಿಷಯವಾರು ಇರ್ಬೋದು, ಅದಕ್ಕಿಂತ ಮುಂಚೆ ಇರ್ಬೋದು 1 ರಿಂದ 7 ಪ್ರಾಥಮಿಕ ಶಾಲೆ ಅಂತ ಇದ್ದಿದ್ದು. ಆದ್ರೆ 1 ರಿಂದ 5 ಪ್ರಾಥಮಿಕ ಶಾಲೆ ಅಂತ PhDಗಳು ಅಂತ ಮಾಡಿಟ್ಟು ಒಂಥರ ಪೆಡಂಭೂತಗಳಾಗಿ ಕಾಡ್ತಾ ಇದೆ PhD GPT ಅಂತಕ್ಕಂಥದ್ದು. ಸೊ ಇದು PhD GPT ಅಂತರ ಗುಂಪು ಕಾರಿಕೆ ಇರ್ಬೋದು ತರಗತಿಗಳಲ್ಲಿ ಅಥವಾ ಶಾಲೆಗಳಲ್ಲಿ ಒಂದು ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ನಾವೇ ಸೋಲ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಮಾನ್ಯ ಎಜುಕೇಶನ್ ಮಿನಿಸ್ಟರ್ ಅವ್ರಿಗೆ, ಶಿಕ್ಷಣ ಸಚಿವರಿಗೆ ಮನವಿಯನ್ನ ಕೊಡಕ್ ಬಂದಿದೀವಿ. ನಮ್ಮ ಅಳಲನ್ನ ಯಾರ ಹತ್ರ ತೋಡ್ಕೋಬೇಕು? ನಮ್ಮ ತಂದೆ ತಾಯಿಗಳ ಹತ್ರ. ನಮ್ಮ ತಂದೆ ತಾಯಿಗಳು ಯಾರು? ನಮ್ಮ ಶಿಕ್ಷಣ ಖಾತೆ ಸಚಿವರು. ಸೊ ಅವ್ರಿಗೆ ಸಾಧ್ಯವಾದಷ್ಟು ಒಪ್ಸೋಣ ಅಂತ ಬಂದಿದೀವಿ. ನಮ್ಮ ಮನವಿಗೆ ಒಂದು ಹೋಗೊಟ್ಟು ಸ್ವೀಕಾರ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಅವ್ರ ತಂದೆ ಕಾಲದಿಂದಲೂ ಕೂಡ ಶಿಕ್ಷಕರಿಗೆ ಗೌರವ ಇಟ್ಕೊಂಡ್ ಬಂದಿದ್ರು ಅಂತಾರು. ಹಾಗಾಗಿ ಅವರಿಗೂ ಕೂಡ ಎಲ್ಲ ಒಂದ್ ಕಡೆ ಶಿಕ್ಷಕರಿಂದನೇ ಕಲ್ತು ಇದೇ ಪ್ರಾಥಮಿಕ ಶಾಲೆ 1, 2ನೇ ಕ್ಲಾಸ್ ಪಾಸ್ ಆಗೋದಲ್ಲೇ 6, 7, 8 ಪಾಸ್ ಆಗಲ್ಲ. ಸೊ ಹಾಗಾಗಿ ನಮ್ಮ PhD ಶಿಕ್ಷಕರಿಗೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಾರೆ. ಬೇರೆ ರಾಜ್ಯಗಳಲ್ಲಿ 2016 ನೇಮಕ ಮಾಡ್ಕೋಬೇಕಾದ್ರೆ ಮಹಾರಾಷ್ಟ್ರ, ತಮಿಳುನಾಡಲ್ಲೆಲ್ಲ ಅಲ್ಲಿ ಅನ್ವಯ ಆದಂತಹ C&Rಗೆ ಇರೋ ಶಿಕ್ಷಕರನ್ನ ಗ್ರಾಜುಯೇಟ್ ಟೀಚರ್ಸ್ ಕೂರಿಸ್ಕೊಂಡು ನೆಕ್ಸ್ಟ್ ಇದ್ದಂತ ಶಿಕ್ಷಕರಿಗೆ ವರ್ಷ ಮಾಡ್ಕೊಂತ ಬಂದ್ರು. ಆದ್ರೆ ನಮ್ಮಲ್ಲಿ ಒಳಿತಾ ಇದೀವಿ 25 ವರ್ಷಗಳಿಂದ MA B.Ed ಮಾಡ್ಕೊಂಡು ಪಾಠ ಮಾಡ್ತಾ ಇದೀವಿ. ನಮ್ಮ ಮಕ್ಳಿಗೆ ದ್ರೋಹ ಮಾಡಲ್ಲ. ಆದ್ರೆ ಒಂದ್ ಅಳಲು ಏನಪ್ಪಾ ಅಂದ್ರೆ ನಮಗೆ ಆತ್ಮಗೌರವ ಧಕ್ಕೆ ಬರ್ದೇ ಇರ್ಲಿ ಅಂತ ಹೇಳಿ ನನ್ನ ಅಳಲಿನ ಒಂದು ಮನವಿ. ಇದನ್ನ ಈಡೇರಿಸ್ಕೊಡ್ತಾರೆ ಅಂತ ನಂಬಿದೀನಿ.
ನನ್ನ ಹೆಸರು ಉಷಾ ಅಂತ ಹೇಳ್ಬಿಟ್ಟು ನಾನು ದಾವಣಗೆರೆಯಿಂದ ಬಂದಿನಿ. ನಮ್ಮ ಸಚಿವರು ಪತ್ರ ತಲುಪಿಸಕ್ ಬಂದಿದ್ದೀನಿ. ಈಗ 15 ದಿವಸದಿಂದ. ನಮಸ್ತೆ, ನನ್ನ ಹೆಸರು ಧರ್ಮಪ್ಪ ಅಂತ ಹೊಸನಗರದಿಂದ ಬಂದಿದ್ದೀನಿ. 2016ರಲ್ಲಿ ಮತ್ತೆ 17ರಲ್ಲಿ ಜಾರಿಗೆ ತಂದಂತಹ ಹೊಸ C&R ಪ್ರಕಾರ ನಮ್ಮ 1ರಿಂದ 5 7ನೇ ತರಗತಿಗೆ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರನ್ನ 1ರಿಂದ 5ಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಡಿಮೋಷನ್ ಮಾಡಿಬಿಟ್ಟು ಈಗ PhD ಶಿಕ್ಷಕರಂತ ನಮ್ಮನ್ನು ಕನ್ಸಿಡರ್ ಮಾಡಿದ್ದಾರೆ. ನಾವು ಆದ್ರೆ ಆಯ್ಕೆ ಆಗಿರ್ತಕ್ಕಂಥದ್ದು 1ರಿಂದ 7ನೇ ತರಗತಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಈಗ ವರ್ಗಾವಣೆ ಅಂತ ಪ್ರಮುಖ ವಿಷಯಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಜೊತೆಗೆ ಪ್ರೌಢಶಾಲೆಗೆ ಬಡ್ತಿ ಹೊಂದುವ ಸಂದರ್ಭದಲ್ಲಿ ನಮಗೆ ಅನ್ಯಾಯವನ್ನು ಮಾಡಲಾಗಿದೆ. ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಡ್ತಿ ಮುಖ್ಯ ಶಿಕ್ಷಕರ ಹುದ್ದೆಗೆ ನಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಎಲ್ಲಾ ಕಡೆಯಿಂದನೂ ಕೂಡ ನಮ್ಮ ವೃತ್ತಿಯಲ್ಲಿ ನಮ್ಗೆ ಹಿನ್ನಡೆಯನ್ನು ಉಂಟು ಮಾಡಿರ್ತಕ್ಕಂತಹದ್ದು ವ್ಯವಸ್ಥೆ ಆಗ್ತಾ ಇದೆ. ನಾವು ನಮಗೆ ನ್ಯಾಯವನ್ನು ಕೊಡ್ಬೇಕು ಕೇಳಿ ಇವತ್ತು ಮಾನ್ಯ ಶಿಕ್ಷಣ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಇಲಾಖೆಯ ಮಿತ್ರರು ಹಾಗೆ ನಮ್ಮ ಘನ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಗೆ ನ್ಯಾಯವನ್ನು ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ. ಮೊಬೈಲಲ್ಲಿ ನೀವು ಕಳಿಸಿದ್ರೆ ನಂಗೆ ಆಗಲ್ಲ. ಆಮೇಲೆ ರಾತ್ರಿ 1 ಗಂಟೆ 2 ಗಂಟೆ ಮನುಷ್ಯ ಅಲ್ವಾ ನಾನು? ನೀವೆಲ್ಲ ಎಜುಕೇಟೆಡ್ ಆಗಿ ಈ ಥರ ಮಾಡಿದರೆ ಸರಿ ಇಲ್ಲ. ಆಮೇಲೆ ಹಾಕ್ತೀರಾ ಅದರೊಳಗೆ ಏನಂತ ಮೊಬೈಲ್ ನಂಬರ್ ತಗೊಳ್ಳಿ ಮಿನಿಸ್ಟ್ರದು ಒಬ್ಬೊಬ್ರು 4 ಜನರಿಗೆ ಕಳಿಸಿ. ಅದನ್ನ ನಿಜವಾಗ್ಲೂ ನೀವು ಸಾಧನೆ ಮಾಡ್ತೀರಾ ಅಂದರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಎಜುಕೇಟೆಡ್ ನೀವು ಬುದ್ಧಿ ಹೇಳೋರು ನೀವೇ ದಟ್ಟವಾಗಿ ವಿಧಾನಸೌಧದಲ್ಲಿ ಏನಂದೆ ಗೊತ್ತಾ? ನೀವು ಇದ್ರ ಮೊನ್ನೆ 20 ನಿಮಿಷ ಮಾತಾಡಿದಾಗ ಏನೋ ವಾಟ್ ಐ ಟೋಲ್ಡ್ ಏನು ಹೇಳ್ತಾರೆ? ಯಾರು ಕೇಳಿದ್ರಾ? ದ ಬೆಸ್ಟ್ ಟೀಚರ್ಸ್ ಆರ್ ಇನ್ ಕರ್ನಾಟಕ ಅಲ್ಲ, ಸರ್ಕಾರಿ ಶಾಲೆ. ನಾನಲ್ಲ, ಬನ್ನಿ ಟೈಮ್ ಕೊಡ್ತೀನಿ. ಈಗ ನೆಕ್ಸ್ಟ್ ವೀಕ್ ಅಲ್ಲ, ಯಾಕಂದರೆ ಫ್ಲಡ್ ಇದೆಲ್ಲ ಇರೋದ್ರಿಂದ ಅದ್ರ ನೆಕ್ಸ್ಟ್ ವೀಕ್ ಎಲ್ಲೆಲ್ಲಿ ಕುತ್ಕೊಂಡು ರಾಜ್ಯಕ್ಕೆ ಹೋಗುತ್ತೆ. PhD ಶಿಕ್ಷಣ ಎತ್ತಿಡಿಬೇಕು, ಸಮಸ್ಯೆ ಪರಿಹಾರ ಸಿಗಬೇಕು. ನಾನು ಅದನ್ನು ಬೇರೆ ಇದ್ದಿದ್ರು ಅವರು ಏನು